ರೀಸೆಂಟ್ ಆಗಿ ತಮಿಳಿನಲ್ಲಿ ಒಂದು ಅದ್ಭುತ ಸಿನಿಮಾ ಬಂದಿತ್ತು ಅಂತ ಗೊತ್ತಿತ್ತು. ಆದ್ರೆ ಈ ಸಿನಿಮಾ ಇಷ್ಟು ಅದ್ಭುತವಾಗಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ತಾಯಿ ಕೆಲವೇ, ನಿಜವಾಗ್ಲೂ ಹೇಳ್ತೀನಿ, ಈ ಸಿನಿಮಾನ ನೀವು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂತ ಸಿನಿಮಾ ಇದು. ಸೀರಿಯಸ್ಲಿ ಹೇಳ್ಬೇಕು ಅಂದ್ರೆ ಸಿನಿಮಾ ನೋಡೋ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಷ್ಟ ಆಗುವಂತ ಕ್ಯಾಟಗರಿಯ ಸಿನಿಮಾ ಇದು. ಇನ್ನ ಈ ಸಿನಿಮಾ ಕನ್ನಡ ಭಾಷೆಯಲ್ಲಿ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಸ್ಟ್ರೀಮ್ ಆಗ್ತಿದೆ. ಬನ್ನಿ ಹಾಗಾದ್ರೆ ಸಿನಿಮಾ ಹೇಗುಂಟು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. ಇನ್ನ ಇದರ ಒನ್ಲೈನ್ ಸ್ಟೋರಿ ಏನು ಅಂದ್ರೆ, ತಮಿಳುನಾಡಿನಲ್ಲಿರೋ ಒಂದು ಊರಿನಲ್ಲಿ ಒಬ್ಳು ಅಜ್ಜಿ ಆ ಊರಿನಲ್ಲಿರೋ ಜನರಿಗೆಲ್ಲ ಬಡ್ಡಿಗೆ ಸಾಲ ಕೊಡ್ತಾ ಇರ್ತಾಳೆ. ಈ ರೀತಿ ಅಜ್ಜಿ ಹತ್ರ ಸಾಲ ಪಡೆದ ವ್ಯಕ್ತಿಗಳು ಹಣವನ್ನ ವಾಪಸ್ ಕೊಡದೇ ಇದ್ದಾಗ ಅವರಿಗೆ ಜೋರಾಗಿ ಹೆದರಿಸಿ ಬದರಿಸಿ ಹಣನ ಪಡೆದುಕೊಳ್ತಾ ಇರ್ತಾಳೆ. ಸೊ ಈ ರೀತಿ ಅಜ್ಜಿ ಆ ಊರಿನಲ್ಲಿ ಅವಳದೇ ಆದಂತ ಒಂದು ಹೆಸರು ಮಾಡಿರ್ತಾಳೆ. ಈ ರೀತಿ ಅಜ್ಜಿ ಬಡ್ಡಿ ವ್ಯವಹಾರ ಮಾಡ್ಕೊಂಡು ಅವಳ ಜೀವನವನ್ನ ತುಂಬಾ ಚೆನ್ನಾಗಿ ಲೀಡ್ ಮಾಡ್ತಾ ಇರ್ತಾಳೆ. ಆದ್ರೆ ಒಂದು ದಿನ ಅನಾರೋಗ್ಯ ಕಾರಣದಿಂದ ಅಜ್ಜಿ ಹಾಸಿಗೆ ಹಿಡಿಯೋ ಪರಿಸ್ಥಿತಿ ಬರುತ್ತೆ. ಈ ರೀತಿ ಸ್ಟೇಜ್ ಅಲ್ಲಿರೋ ಅಜ್ಜಿಯನ್ನ ನೋಡಿ ಆ ಊರಿನ ಜನರು ಇಡೀ ಶಾಪ ಆಗ್ತಾ ಇರ್ತಾರೆ. ಅಂಡ್ ಇನ್ನೊಂದು ಕಡೆ ಅಜ್ಜಿಯ ಮಕ್ಕಳಿಗೆ ಅಜ್ಜಿಯನ್ನ ಕಂಡ್ರೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಈ ಅಜ್ಜಿ ಯಾವಾಗ ಸಾಯ್ತಾಳೆ ಅಂತ ಕಾಯ್ತಾನೆ ಇರ್ತಾರೆ. ಸೊ ಮುಂದೆ ಒಂದು ಸಿಚುವೇಶನ್ ಇಂದ ಅಜ್ಜಿಯನ್ನ ಬದುಕಿಸ್ಲೇಬೇಕು ಅಂತ ಆ ಊರಿನ ಜನರು ಹಾಗೆ ಆ ಅಜ್ಜಿಯ ಮಕ್ಕಳು ಟ್ರೈ ಮಾಡ್ತಾರೆ. ಸೊ ಅದು ಯಾವ ಕಾರಣಕ್ಕೆ, ಕೊನೆಗೆ ಅಜ್ಜಿ ಬದುಕ್ತಾಳೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನ ಸಿನಿಮಾದ ಪಾಸಿಟಿವ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದಲ್ಲಿ ನನಗೆ ಮೇನ್ ಆಗಿ ಇಷ್ಟ ಆಗಿದ್ದು ಆ ಅಜ್ಜಿಯ ಪರ್ಫಾರ್ಮೆನ್ಸ್ ಹಾಗೆ ಆಕ್ಟಿಂಗ್. ಸಿನಿಮಾ ಪೂರ್ತಿ ಆ ಅಜ್ಜಿಯ ಕ್ಯಾರೆಕ್ಟರೇ ಹೈಲೈಟ್ ಆಗಿರುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಜ್ಜಿಯ ಪರ್ಫಾರ್ಮೆನ್ಸ್ ಮಾತ್ರ. ಅದಲ್ಲದೆ ಸಿನಿಮಾದಲ್ಲಿರುವಂತ ಕಾಮಿಡಿ ಸೀನ್ಸ್ಗಳು ಸಖತ್ತಾಗಿ ವರ್ಕ್ ಆಗೋದಲ್ಲದೆ ಪ್ರತಿಯೊಂದು ಕಾಮಿಡಿ ಸೀನ್ಸ್ಗಳು ಅಷ್ಟೇ ನಗು ತರಿಸ್ತವೆ. ಹಾಗೆ ಸಿನಿಮಾದಲ್ಲಿ ಎಮೋಷನ್ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅನ್ನೋದಕ್ಕಿಂತ ಎಮೋಷನ್ ಫೀಲಿಂಗ್ ನ ಕ್ರಿಯೇಟ್ ಮಾಡ್ತಾರೆ. ಇನ್ನ ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಫುಲ್ ಕಾಮಿಡಿಯ ಜೊತೆಗೆ ಒಳ್ಳೊಳ್ಳೆ ಸೀನ್ಸ್ ಗಳನ್ನ ಬರ್ಕೊಂಡಿರೋದು ಸಿನಿಮಾಗೆ ಒಂದೊಳ್ಳೆ ಪ್ಲಸ್ ಪಾಯಿಂಟ್ ಆಯ್ತು ಅನ್ಬಹುದು. ಇನ್ನ ಸಿನಿಮಾದ ಸೆಕೆಂಡ್ ಹಾಫ್ ನಲ್ಲಿ ಡ್ರಾಮಾದ ಜೊತೆಗೆ ಎಮೋಷನ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಹಾಗೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ಬರುವಂತ ಒಂದು ಸಣ್ಣ ಟ್ವಿಸ್ಟ್ ಚೆನ್ನಾಗಿ ವರ್ಕ್ ಆಯ್ತು ಅಂತೀನಿ. ಹಾಗೆ ಸಿನಿಮಾದಲ್ಲಿರುವಂತಹ ಸಾಂಗ್ಸ್ ಗಳಾಗಿರ್ಬೋದು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಸಿನಿಮಾಗೆ ಒಂದು ವ್ಯಾಲ್ಯೂನ ಆಡ್ ಮಾಡಿದಾವೆ ಅಂತ ಅಂತೀನಿ. ಇನ್ನ ಇದರ ನೆಗೆಟಿವ್ ವಿಷಯಕ್ಕೆ ಬರೋದಾದ್ರೆ, ಕೆಲವರಿಗೆ ಸಿನಿಮಾದಲ್ಲಿ ಕೆಲವೊಂದು ಸೀನ್ಸ್ ಗಳನ್ನ ನೋಡಿ ಸ್ಲೋ ಆಯ್ತು ಅಂತ ಅನ್ಸ್ಬೋದು. ಆದ್ರೆ ನಾನು ಸಿನಿಮಾ ನೋಡುವಾಗ ಆ ರೀತಿ ಏನು ಅನ್ಸ್ಲಿಲ್ಲ ಅಂತೀನಿ. ಇನ್ನ ಓವರಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದ್ರೆ, ಇಟ್ ಈಸ್ ಎ ಗುಡ್ ವಾಚ್ ಸಿನಿಮಾ ಅನ್ನೋದಕ್ಕಿಂತ ವರ್ತ್ ವಾಚ್ ಸಿನಿಮಾ ಅನ್ಬೋದು. ಡೆಫಿನೆಟ್ಲಿ ಈ ಸಿನಿಮಾನ ಟ್ರೈ ಮಾಡಿ ನೋಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಸಿಗುತ್ತೆ. ಅಂದ್ರೆ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡಿ ಸಿನಿಮಾ ಎಲ್ಲರೂ ಕೂಡ ಇಷ್ಟ ಆಗುವಂತ ಸಿನಿಮಾ ಇದು. ಅಂದ್ರೆ ಇದರಲ್ಲಿ ಇರುವಂತ ಕಾನ್ಸೆಪ್ಟ್ ಚೆನ್ನಾಗಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂತ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ತರ ಯೂನಿಕ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಬೇರೆ ಯೂನಿಕ್ ಕಂಟೆಂಟ್ ಜೊತೆಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.